ಸರ್ವೋನ್ನತ ಸ್ಥಳದಲ್ಲಿ ವಾಸಿಸುವ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡುವಂತವನಾಗಿದ್ದೇನೆ ಮತ್ತು ವಂದಿಸುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರ ಒಂದು ಮಹಾನ್ ಕೃಪೆಯಿಂದಾಗಿ ಮತ್ತೊಂದು ಆವೃತ್ತಿ ಆತನ ವಾಕ್ಯಗಳನ್ನು ಆಲಿಸುವಂತೆ ನಮಗೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಕ್ರಿಸ್ತನ ನಾಮವು ಘನಪಡಿಸಲ್ಪಡಲಿ, ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಸಹ ನಾವು ದೇವರ ಒಂದು ವಾಕ್ಯಗಳನ್ನು ಆಲಿಸೋಣ. ಅದಕ್ಕೆ ಮುಂಚಿತವಾಗಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಗಳನ್ನು ನಾವು ಆಲಿಸುವಾಗ ಆತ್ಮನ ಸಹಾಯವನ್ನು ದಯಪಾಲಿಸಿ ನಡೆಸಿ ನಮ್ಮೊಂದಿಗೆ ನೀವು ವಾಕ್ಯದ ಮುಖಾಂತರ ನೀವು ಮಾತನಾಡ್ರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ದೇವರ ಮಾತು ಭಕ್ತನ ಜೀವನದಲ್ಲಿ ಬಹು ಪ್ರಾಮುಖ್ಯವಾಗಿ ಬಲವನ್ನು ನೀಡುವುದರಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ದೇವರ ಮಾತುಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ಬದುಕುವುದು ಬಹು ಕಷ್ಟದಾಯಕವಾಗಿರುತ್ತದೆ. ಈ ಲೋಕದಲ್ಲಿ ಮನುಷ್ಯನ ಅಥವಾ ಭಕ್ತನ ಪಯಣವು ಮುಳ್ಳಿನ ಹಾದಿಯಲ್ಲಿ ನಡೆಯುವಂಥದ್ದಾಗಿರುತ್ತದೆ. ಅಂಥದರಲ್ಲಿ ಆತನ ಮಾತುಗಳು ಈ ಅಂಧಕಾರದ ಜಗತ್ತಿನಲ್ಲಿ ಯೇಸು ಕ್ರಿಸ್ತನ ಆ ಮಾತುಗಳು ನಮಗೆ, ಆ ವಾಕ್ಯಗಳು ನಮಗೆ ದಾರಿಗೆ ದೀಪವಾಗಿ ಮತ್ತು ಬೆಳಕಾಗಿ ಅವು ನಡೆಸುವಂಥವುಗಳಾಗಿರುತ್ತವೆ. ಅದಕ್ಕೆ ವಾಕ್ಯದ ಧ್ಯಾನವು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸೋಣ. ವಾಕ್ಯದ ಶೀರ್ಷಿಕೆಯು ಹೆರೋದನ ಮುಂದೆ ಎಂಬುದಾಗಿ. ಹೆರೋದನ ಕುರಿತಾಗಿ, ಹೆರೋದನ ಮುಂದೆ ಯೇಸು ಕ್ರಿಸ್ತನು ಯಾವ ರೀತಿ ಎಲ್ಲ ವ್ಯಕ್ತಿಗಳ ಬಳಿಗೆ ಆತನು ಕರೆದೊಯ್ಯಲ್ಪಟ್ಟನು, ಆತನು ಆ ವ್ಯಕ್ತಿಗಳ ಬಳಿಗೆ ಕರೆದೊಯ್ಯಲ್ಪಟ್ಟಂಥ ಸಂದರ್ಭದಲ್ಲಿ ಆತನ ವರ್ತನೆ ಯಾವ ರೀತಿಯಲ್ಲಿತ್ತು. ಅಷ್ಟು ಮಾತ್ರವಲ್ಲದೆ ಆತನನ್ನು ಕುರಿತಾಗಿ ಅಲ್ಲಿನ ಅಂದಿನ ಅಧಿಕಾರಿಗಳು ಅಥವಾ ವ್ಯಕ್ತಿಗಳು ಸಾಕ್ಷಿ ಹೇಳಿರ್ತಕ್ಕಂಥದ್ದಾದರೂ ಏನು, ಮತ್ತು ನಾವುಗಳು ಕಲಿಬೇಕಾಗಿರ್ತಕ್ಕಂಥ ವಿಷಯಗಳು ಎನ್ನುವಂಥವುಗಳನ್ನು ನಾವು ಕಲಿಯುವಂಥವರಾಗಿರ್ತೇವೆ. ಹೆರೋದನ ಮುಂದೆ ಈಗಾಗಲೇ ಪಿಲಾತನ ಬಳಿಯಲ್ಲಿ ಕ್ರಿಸ್ತನನ್ನು ಕುರಿತಾಗಿ ವಿಚಾರಣೆ ನಡೆಯಲ್ಪಡುತ್ತದೆ. ಆತನು ವಿಚಾರಿಸ್ತಾನೆ, ಯಾವ ಅಪರಾಧವೂ ಸಹ ಪಿಲಾತನಿಗೆ ಸಿಕ್ಕುವುದಿಲ್ಲ. ಪಿಲಾತನು ರೋಮಿನ ಅಧಿಕಾರಿಯಾಗಿರ್ತಾನೆ. ಆದರೆ ಅಲ್ಲಿ ನಿಂತಿರತಕ್ಕಂಥ ಜನರ ಬಳಿಯಲ್ಲಿ ಆತನು ವಿಚಾರಿಸ್ತಾನೆ, ಈತನಲ್ಲಿ ಯಾವುದೇ ಅಪರಾಧ ನನಗೆ ಕಾಣಬರುವುದಿಲ್ಲ. ಆವಾಗ ಅಲ್ಲಿ ಜನರು ಒಂದು ವಿಷಯವನ್ನು ಹೇಳ್ತಾರೆ ಕ್ರಿಸ್ತನ ಕುರಿತಾಗಿ. ಏನು? ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 5ನೇ ವಚನ. ಲೂಕನ ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದೋಣ. 23:5ರಲ್ಲಿ ಈ ರೀತಿ ತಿಳಿಸ್ತದೆ, ಅದಕ್ಕೆ ಅವರು ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಇದನ್ನು ಪಿಲಾತನು ಕೇಳಿ, ಈ ಮನುಷ್ಯನು ಗಲಿಲಾಯದವನೋ ಎಂದು ವಿಚಾರಿಸಿ ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳ್ಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನು ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲಿ ಇದ್ದನು. ಆ ಗಲಿಲಾಯ ಪ್ರಾಂತ್ಯವು ಸಹ ಹೆರೋದನ ಒಂದು ಅಧಿಕಾರದ ಅಡಿಯಲ್ಲಿ ಬರುವಂಥದ್ದಾಗಿರುತ್ತದೆ. ಆದ್ದರಿಂದ ಪಿಲಾತನು ಏನು ಮಾಡ್ತಾನೆ, ನಾನು ಕ್ರಿಸ್ತನನ್ನು ವಿಚಾರಿಸಿದ್ದೇನೆ, ಆತನ ಮೇಲೆ ತಂದಿರತಕ್ಕಂಥ ಆರೋಪಗಳನ್ನು ಸಹ ನಾನು ಕುರಿತು ಆಲೋಚನೆ ಮಾಡಿದ್ದೇನೆ, ಆದರೆ ಯಾವ ತಪ್ಪು ಸಹ ನನಗೆ ಕಾರಣ ಬಂದಿಲ್ಲ. ಆದರೆ ನಾನು ಏನು ಮಾಡ್ತೇನೆ, ಈತನನ್ನು ಗಲಿಲಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರ ಬಳಿಗೆ ನಾನು ಕಳಿಸ್ತೇನೆ. ಯಾರು? ಹೆರೋದನ ಬಳಿಗೆ ಕ್ರಿಸ್ತನನ್ನು ಕಳುಹಿಸಿಕೊಡಲಾಗ್ತದೆ. ಈ ಹೆರೋದನಿಗೆ ಯೇಸು ಕ್ರಿಸ್ತನನ್ನು ನೋಡಬೇಕೆನ್ನುವಂಥ ಹಂಬಲವು ಆತನಿಗಿರುತ್ತದೆ. ಸುಮಾರು ದಿನಗಳಿಂದಾಗಿ ಯೇಸು ಕ್ರಿಸ್ತನ ಬಗ್ಗೆ ಆತನು ಕೇಳಿರ್ತಾನೆ, ಆತನನ್ನು ನೋಡಬೇಕೆನ್ನುವಂಥ ಒಂದು ಹಂಬಲ. ಆವಾಗ ಹೆರೋದನ ಬಳಿಗೆ ಕ್ರಿಸ್ತನನ್ನು ಕರೆತಂದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜನಸಂದಣಿ, ಜನರ ಒಂದು ಗುಂಪು ನೆರೆದು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಹೆರೋದನಿಗೆ ಏನು ಅಂತಂದರೆ, ಯೇಸು ಕ್ರಿಸ್ತನು ಅದ್ಭುತಗಳನ್ನು ಮಾಡುವಾತನಾಗಿರ್ತಾನೆ. ಆದ್ದರಿಂದ
ಆತನ ಮುಖಾಂತರ ಏನಾದರೂ ಅದ್ಭುತವನ್ನು ನಾನು ಮಾಡಿಸಿಕೊಳ್ಳಬೇಕು, ಆತನ ಅದ್ಭುತ ಮಾಡುವುದನ್ನು ನಾನು ನೋಡಬೇಕು, ಇದೇ ಆತನಿಗೆ ಒಂದು ಕುತೂಹಲ. ಆವಾಗ ಕೆಲವರನ್ನು ಆತನು, ಈ ಹೆರೋದನು ಅಲ್ಲಿ ಜನರ ಮಧ್ಯದಲ್ಲಿ ಕರೆಸಿ ಕ್ರಿಸ್ತನಿಗೆ ಆತನು ತಿಳಿಸ್ತಾನೆ, ನೀವು ಇವರಿಗೆ ಗುಣಪಡಿಸಿರಿ, ಅದ್ಭುತಗಳನ್ನು ಮಾಡಿ ನಾವು ನೋಡ್ತೇವೆ ಎಂಬುದಾಗಿ ಆತನು ಹೇಳ್ತಾನೆ. ಯಾರು? ಹೆರೋದನು. ನೋಡಿ, ಆತನ ಆಲೋಚನೆ ಏನು, ಆತನ ಕೆಲಸ ಏನು. ಅಲ್ಲಿ ಪಿಲಾತನು ಯಾಕೆ ಕ್ರಿಸ್ತನನ್ನು ಹೆರೋದನ ಬಳಿಗೆ ಕಳುಹಿಸಿದ್ದಾನೆ? ಆತನಲ್ಲಿ ಯಾವಾದರೂ ಅಪರಾಧವಿದೆಯಾ, ಅಥವಾ ಆತನನ್ನು ಯಾಕೆ ಶಿಕ್ಷಿಸಬೇಕೆಂಬುದಾಗಿ ಇವರು ಜನರು ಬಯಸ್ತಾ ಇದ್ದಾರೆ. ಅಪರಾಧವೇನಾದರೂ ಕಂಡು ಬಂದಲ್ಲಿ ನನಗೆ ತಿಳಿಸೆಂಬುದಾಗಿ ಈ ಹೆರೋದನ ಏನು ಮಾಡ್ತಾನೆ? ಆತನ ಮುಖಾಂತರ ಅದ್ಭುತಗಳನ್ನು ನಾನು ಆತನ ಅದ್ಭುತ ಮಾಡೋದನ್ನು ನೋಡಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಅವರು ಬಯಸಿದಂಥ ಅದ್ಭುತಗಳನ್ನು ಮಾಡಲಿಲ್ಲ. ಇದು ಸೈತಾನನ ಒಂದು ಗುಣಗಳೆಲ್ಲವೂ. ಸೈತಾನನು ಸಹ ಶೋಧಿಸುವ ಸಂದರ್ಭದಲ್ಲಿ ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಬಲ್ಲೆನು, ಆದರೆ ಆತನ ಆವಾಗ ಮಾಡುವ ಅಗತ್ಯವಿಲ್ಲ. ಇವಾಗಲೂ ಸಹ ಅದ್ಭುತಗಳನ್ನು ಮಾಡಬಲ್ಲನು ಹೆರೋದನ್ನು ಕೇಳಿದಾಗ, ಅದನ್ನು ಮಾಡುವ ಅಗತ್ಯವಿಲ್ಲ. ಯಾವಾಗ ಅದ್ಭುತಗಳನ್ನು ಮಾಡಬೇಕು, ಯಾವಾಗ ಯಾವ ಕಾರ್ಯಗಳನ್ನು ಮಾಡಬೇಕು ಆ ಸೃಷ್ಟಿಕರ್ತನಿಗೆ ಗೊತ್ತುಂಟು. ನಾವು ಬಯಸುವ ಸಮಯದಲ್ಲಿ ಆತನು ಮಾಡುವುದಿಲ್ಲ. ಈತನು ಆತನ ಕೆಲಸವನ್ನು ಮಾತ್ರ ಮಾಡಬೇಕಾಗಿತ್ತು. ನಂತರ ಆತನು ಯಾವುದೇ ಅದ್ಭುತಗಳನ್ನು ಮಾಡಿಲ್ಲ. ಯಾಕಂದರೆ ತನಗಾಗಿ ತನ್ನನ್ನು ತಾನು ಹೊಗಳಿಸಿಕೊಳ್ಳುವುದಕ್ಕಾಗಿ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಯಾವ ಅದ್ಭುತಗಳನ್ನು ಸಹ ಮಾಡುವ ಹಾಗಿರಲಿಲ್ಲ. ಆತನು ಮಾಡಿಲ್ಲ. ಯಾಕಂದರೆ ತನ್ನ ದೈವಿಕತ್ವದ ಶಕ್ತಿಯನ್ನು ಆತನು ತನ್ನನ್ನು ಕಷ್ಟಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯಾವತ್ತೂ ಉಪಯೋಗಿಸಲಿಲ್ಲ. ಗುಣಪಡಿಸುವ ಶಕ್ತಿಯನ್ನು ಸಹ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ಅಂತಂದರೆ, ಇನ್ನೊಬ್ಬರ ಹಿತಕ್ಕಾಗಿ ಆತನು ಉಪಯೋಗಿಸಿದನು. ಇನ್ನೊಬ್ಬರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆತನು ಎಲ್ಲವನ್ನು ಉಪಯೋಗಿಸಿದನು. ಆದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಉಪಯೋಗಿಸಲಿಲ್ಲ. ಆದ್ದರಿಂದ ಅಲ್ಲಿ ಅದ್ಭುತಗಳನ್ನು ಆತನು ಮಾಡಲಿಲ್ಲ ಎನ್ನುವಂಥನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಹೆರೋದನು ಇದಕ್ಕೆ ಮುಂಚೆ ಕ್ರಿಸ್ತರನ್ನು ಭೇಟಿಯಾಗುವುದಕ್ಕೆ ಮುಂಚಿತವಾಗಿ ಆ ಒಂದು ಹೆರೋದನು ಸ್ನಾನಿಕನಾದ ಯೋಹಾನನ ಕುರಿತಾಗಿ ಆತನಿಗೆ ಗೊತ್ತುಂಟು. ಸ್ನಾನಿಕನಾದ ಯೋಹಾನನು ನೇರವಾಗಿ ಮಾತಾಡುವಂಥ ಆತನಾಗಿರ್ತಾನೆ. ಈ ಹೆರೋದನ ದುಷ್ಕೃತ್ಯಗಳನ್ನು ಕುರಿತಾಗಿ ಆತನು ಎಚ್ಚರಿಪಡಿಸಿರ್ತಾನೆ. ನೀನು ಮಾಡುವಂಥ ಕೆಲಸ ದುಷ್ಕೃತ್ಯವು ಒಳ್ಳೆಯದಲ್ಲ, ನಿನ್ನ ಮೇಲೆ ತೀರ್ಪು ಬರುವಂಥದ್ದಾಗಿರ್ತದೆ, ಎಚ್ಚರ ಅಂತೇಳಿ ಆತನು ಎಚ್ಚರಿಸ್ತಾ ಇರ್ತಾನೆ. ಆತನ ಮೇಲೆ ಕೋಪ ಬರ್ತದೆ ಹೆರೋದನಿಗೆ. ಆದರೆ ಆತನು ದೇವರ ಮನುಷ್ಯನಾಗಿರುವುದರಿಂದ ಆತನು ಹೆದರಿಕೊಳ್ತಾನೆ. ಆದರೆ ಆ ಒಬ್ಬ ಸ್ನಾನಿಕನಾದ ಯೋಹಾನನನ್ನು ಸೆರೆಮನೆಯಲ್ಲಿ ಹಾಕಿಸಿದ ನಂತರ ಆತನ ಒಂದು ತಲೆಯನ್ನು ವಹಿಸ್ತಾನೆ, ತಲೆ ಕತ್ತರಿಸುವ ಹಾಗೆ ಆಜ್ಞೆ ಕೊಡ್ತಾನೆ. ಆತನು ಕುಡಿದ ಅಮಲಿನಲ್ಲಿದ್ದು ಹೆರೋದ್ಯಳ ಒಂದು ಬಯಕೆಯ ಮೇರೆಗೆ ಈ ಒಬ್ಬ ಹೆರೋದನು ಸ್ನಾನಿಕನಾದ ಯೋಹಾನನ ತಲೆಯನ್ನು ವಹಿಸಿರ್ತಾನೆ. ಒಬ್ಬ ನಿರಪರಾಧಿಯನ್ನು ಆತನು ಶಿಕ್ಷಿಸುವಂಥ ಒಂದು ಕೆಲಸ ಮಾಡ್ತಾನೆ. ಇದು ಆತನು ಎಷ್ಟು ಕೆಟ್ಟ ಮನಸ್ಸುಳ್ಳವನೆಂಬುದಾಗಿ ಇದು ತಿಳಿಸುವಂಥದ್ದಾಗಿದೆ. ಕುಡಿದು ತನ್ನ ಒಂದು ಮತ್ತಿನಲ್ಲಿ ಅಮಲಿನಲ್ಲಿ ತನ್ನ ಮಾತನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಒಬ್ಬ ನಿರಪರಾಧಿಯಾಗಿರ್ತಕ್ಕಂಥ ಸ್ನಾನಿಕನಾದ ಯೋಹಾನನನ್ನು ತಲೆವಹಿಸ್ತಾನೆ. ಮತ್ತು ಈತನು ಯೇಸು ಕ್ರಿಸ್ತನು ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ಕೊಡದೆ ಇರುವಂಥದ್ದನ್ನು ಈತನು ಕಾಣ್ತಾನೆ. ಯಾರು? ಹೆರೋದನು. ಹಾಗೆ ಯೇಸು ಕ್ರಿಸ್ತನು ಮೌನವಾಗಿರುವುದನ್ನು ಕಂಡು ಈತನಿಗೆ ಕೋಪ ಬರುವಂಥದ್ದಾಗಿರ್ತದೆ ಹೆರೋದನಿಗೆ. ಆತನು ಕೋಪೋದ್ರಿತನಾಗಿ ಮಾತನಾಡಿ ನಂತರ ಆತನು ತನ್ನ ಒಂದು ಭಾವನೆಗಳನ್ನು ಆತನು ವ್ಯಕ್ತಪಡಿಸುವಂಥವನಾಗಿದ್ದಾನೆ. ವ್ಯಕ್ತಪಡಿಸುತ್ತಾ ಆತನು ಏನೇ ಹೇಳಿದರೂ ಸಹ, ಬೆದರಿಕೆಯ ಮಾತುಗಳನ್ನು ಹೇಳಿದರೂ ಸಹ ಯೇಸು ಕ್ರಿಸ್ತನು ಆ ಹೆರೋದನ ದುಷ್ಕೃತ್ಯಗಳನ್ನು ಕುರಿತಾಗಿ ಎತ್ತಿ ತೋರಿಸಲಿಲ್ಲ. ಹೆರೋದನ ಆತನ ಮನಸ್ಥಿತಿಯನ್ನು ಕುರಿತು ಸಹ ಯೇಸು ಕ್ರಿಸ್ತನಿಗೆ ಗೊತ್ತಿದ್ದು ಸಹ ಆತನು ಏನು ಮಾಡಲಿಲ್ಲ, ಅದನ್ನು ಎತ್ತಿ ತೋರಿಸಿ ಆತನು ಹೀಯಾಳಿಸಲಿಲ್ಲ. ಆತನಿಗೆ ಆ ಒಬ್ಬ ಹೆರೋದನಿಗೆ ಆತನು ಮನಗಾಣಬೇಕಾಗಿತ್ತು. ನನ್ನ ಮುಂದೆ ನಿಂತಿರ್ತಕ್ಕಂಥ ಆತನು ನನ್ನನ್ನು ರಕ್ಷಿಸಲೆಂದೇ ಈ ಲೋಕಕ್ಕೆ ಬಂದಿರತಕ್ಕಂಥ, ಪರಲೋಕವನ್ನು ತ್ಯಜಿಸಿ ಧರೆಗಿಳಿದು ಬಂದಿರತಕ್ಕಂಥ ಲೋಕರಕ್ಷಕನು. ಅಂಥ ಲೋಕರಕ್ಷಕನನ್ನು ಕುರಿತಾಗಿ ನಾನು ಏನು ಮಾತನಾಡ್ತಾ ಇದ್ದೇನೆ, ಆತನನ್ನು ಶಿಕ್ಷಿಸುವಂಥ ಅಧಿಕಾರವೂ ನನಗೆ ಇಲ್ಲ ಎಂಬುದನ್ನು ಸಹ ಆತನು ಮನಗಾಣದೆ ಅರಿವು
ಅರ್ಥ ಮಾಡಿಕೊಳ್ಳದೆ ಆತನಿಗೆ ಅದರ ಅರಿವು ಆಗದಂತೆ ಆತನು ಯಾವ ರೀತಿ ಆತನನ್ನು ಹೀಯಾಳಿಸ್ತಾನೆ ನೋಡ್ರಿ. ಲೋಕ ರಕ್ಷಕನನ್ನು ಹೀಯಾಳಿಸ್ತಾನೆ ಹೆರೋದನು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡೋಣ. 23ನೇ ಅಧ್ಯಾಯದ 12ನೇ ವಚನ. ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು. ಪಿಲಾತನು ಯೇಸು ಕ್ರಿಸ್ತನನ್ನು ಹೆರೋದನ ಬಳಿಗೆ ಕಳುಹಿಸುವುದಕ್ಕೆ ಮೊದಲು ಅವರಿಬ್ಬರು ವೈರಿಗಳಾಗಿದ್ದರು. ಅದು ಕ್ರಿಸ್ತನನ್ನು ಪಿಲಾತನು ಹೆರೋದನ ಬಳಿಗೆ ಕಳುಹಿಸಾದ ನಂತರ ಅವರಿಬ್ಬರು ಸ್ನೇಹಿತರಾಗ್ತಾರೆ. ನಂತರ ನೋಡಿ, ಆ ಒಂದು ಕ್ರಿಸ್ತನ ಒಂದು ಮಧ್ಯಸ್ಥಿಕೆ ವ್ಯಕ್ತಿಗಳನ್ನು ಬೇರ್ಪಡಿಸಲಿಲ್ಲ, ವ್ಯಕ್ತಿಗಳನ್ನು ಒಂದು ಮಾಡಿತು. ಆತನು ಪರಲೋಕದಿಂದ ಈ ಲೋಕಕ್ಕೆ ಬಂದದ್ದು ಸಹ ಅದಕ್ಕಾಗಿಯೇ. ಪಾಪವು ಮನುಷ್ಯರನ್ನು ದೇವರಿಂದ ದೂರ ಮಾಡಿದೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದ 1-2 ವಚನಗಳಲ್ಲಿ ಹೇಳ್ತದೆ, ರಕ್ಷಿಸಲಾರದಂತೆ ಇರುವುದಕ್ಕೆ ದೇವರ ಕೈ ಮೋಟುಗೈಯಲ್ಲ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ದೂರ ಮಾಡಿವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದರೆ ಮನುಷ್ಯರನ್ನು ದೂರ ಮಾಡಿದ್ದು, ದೇವರಿಂದ ದೂರ ಮಾಡಿದ್ದು ಪಾಪ. ಆ ಪಾಪ ಎನ್ನುವಂಥ ಅಡ್ಡಗೋಡೆಯನ್ನು ತೆಗೆದುಹಾಕುವುದಕ್ಕಾಗಿ ಮನುಷ್ಯರೆಲ್ಲರನ್ನೂ ಸಹ ಸೃಷ್ಟಿಕರ್ತನೊಂದಿಗೆ ಒಂದು ಮಾಡುವುದಕ್ಕಾಗಿ ಆತನು ಪರಲೋಕವನ್ನು ತ್ಯಜಿಸಿ ಲೋಕಕ್ಕೆ ಬಂದಿದ್ದಾನೆ. ಸೊ ಆತನಿರುವ ಪ್ರತಿಯೊಂದು ಸ್ಥಳದಲ್ಲಿಯೂ ಸಹ ಮುರಿದು ಹೋಗಿರ್ತಕ್ಕಂಥ ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಆತನು ಮಾಡಿರ್ತಕ್ಕಂಥ ನಾವು ಗಮನಿಸಬೇಕು. ನಂತರ ಈ ಹೆರೋದನು ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಡೆದುಕೊಂಡಿರ್ತಕ್ಕಂಥ ವಿಷಯಗಳನ್ನು ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯದ 8ನೇ ವಚನದಲ್ಲಿ ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಮತ್ತು ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ ಎಂಬುದಾಗಿ ನಾವು ವಾಕ್ಯಗಳನ್ನು ನಾವು ನೋಡುತ್ತೇವೆ. ಮತ್ತು ಅದಾದ ನಂತರ 13ನೇ ವಚನದಲ್ಲಿ ಇಲ್ಲಿ ಹೆರೋದನ ಬಯಕೆಯ ಹಾಗೆ ಅಲ್ಲಿ ಯಾವುದು ನಡೆಯುವುದಿಲ್ಲ. ಆತನ ಆಲೋಚನೆಗಳೇ ಬೇರೆಯಾಗಿತ್ತು. ಆತನ ಆ ಒಂದು ತನ್ನ ಆಲೋಚನೆಗಳನ್ನು ಸಂತೃಪ್ತಿಪಡಿಸುವ ಕ್ರಿಯೆಗಳನ್ನು ನೋಡಬೇಕೆಂಬುದಾಗಿ ಬಯಸ್ತಾನೆ ಕ್ರಿಸ್ತನ ಮುಖಾಂತರ. ಅವು ಆಗುವುದಿಲ್ಲ. ಮೊದಲು ತನ್ನ ಆ ಒಂದು ದುಷ್ಟತನದ ಆ ಒಂದು ಕೆಲಸದ ಆ ಪರಿಸ್ಥಿತಿಯನ್ನು ಆತನ ಮನಗಾಣಲಿಲ್ಲ. ಅದನ್ನು ಹೊರತುಪಡಿಸಿ ಸೃಷ್ಟಿಕರ್ತನಿಂದ ಮತ್ತು ವಿನೋದವನ್ನು ಆತನ ಅಪೇಕ್ಷಿಸ್ತಾನೆ. ಅದ್ಭುತಗಳನ್ನು ಮಾಡುವಂಥದ್ದು, ಅದನ್ನು ತನ್ನ ಕಣ್ಣಾರೆ ಕಾಣುವಂಥದ್ದು, ಅದರಿಂದ ಸಂತೋಷ ಪಡುವಂಥದ್ದು. ಅನೇಕರಿಗೆ ಯಾರಿಂದ ಏನನ್ನು ಬಯಸಬೇಕೋ, ಯಾರೊಂದಿಗೆ ಏನನ್ನು ಮಾತನಾಡಬೇಕೆನ್ನುವಂಥದ್ದನ್ನೇ ಮರೆತು ಹೋಗಿ ಅವರು ನಾಶನಕ್ಕೆ ಅವರೇ ಕಾರಣರಾಗ್ತಾರೆ. ದೇವಾಲಯದ ವಸ್ತುಗಳನ್ನು ತರಿಸಿ ಆ ದೇವಾಲಯದ ಪಾತ್ರೆಗಳಲ್ಲಿ ಕುಡಿಯುವುದಕ್ಕೆ ಉಪಯೋಗಿಸಿದರ ಪ್ರಯುಕ್ತವಾಗಿ ಆ ವ್ಯಕ್ತಿಯ ಮರಣವು ಸಂಭವಿಸಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ. ಯಾಕೆ? ದೇವಾಲಯದ ವಸ್ತುಗಳು ಅವು ಪವಿತ್ರವಾಗಿರ್ತಕ್ಕಂಥದ್ದು, ಪ್ರತಿಷ್ಠಿಸಲ್ಪಟ್ಟಿರ್ತಕ್ಕಂಥದ್ದು. ದೇವರ ಸೇವಕರುಗಳು ಪ್ರತಿಷ್ಠಿಸಲ್ಪಟ್ಟಿರ್ತಕ್ಕಂಥವರುಗಳು. ಈ ಪ್ರತಿಯೊಂದು ದೇವರ ವಸ್ತುಗಳು, ದೇವರ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿಗಳು, ಅವುಗಳ ಸ್ಥಾನವು ಅವುಗಳದ್ದು. ಆದರೆ ಇಲ್ಲಿ ಈ ಹೆರೋದನು ದೇವರು ನೇಮಿಸಿರ್ತಕ್ಕಂಥ ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಹಾಗೆ ನಡೆದುಕೊಂಡನು. ಮತ್ತು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಹ ಏನೋ ಅದ್ಭುತಗಳನ್ನು ನೋಡಬೇಕೆಂಬುದಾಗಿ ಅದನ್ನು ಬಯಸಿರ್ತಕ್ಕಂಥದ್ದು, ಅದು ತನ್ನ ವಿನೋದಕ್ಕಾಗಿ. ಸೊ ಈ ಥರ ನಮ್ಮಲ್ಲಿಯೂ ಅದೇ ರೀತಿಯಾಗಿರ್ತಕ್ಕಂಥ ಕೆಲವು ಭಾವನೆಗಳು, ಎಲ್ಲರನ್ನೂ ಸಹ ದೇವರ ಸೇವಕರು ಆದರೇನು, ಇವರ ಲೋಕದ ವ್ಯಕ್ತಿಗಳಾದರೇನು, ಎಲ್ಲರೂ ಒಂದೇ. ಈ ಲೋಕದಲ್ಲಿ ಅನೇಕರು ಸೈತಾನನ ಒಂದು ಪ್ರೇರಣೆಗೆ ಪ್ರಚೋದಿತರಾಗಿರ್ತಕ್ಕಂಥವ್ರು ಅನೇಕರು ಯಾವುದೇ ವ್ಯತ್ಯಾಸವಿಲ್ಲದೆ ದೇವರ ಸೇವಕರಿಗೂ ಮತ್ತು ಸಾಮಾನ್ಯ ಜನರಿಗೂ ವ್ಯತ್ಯಾಸವಿಲ್ಲದಂತೆ ನಡೆಸ್ಕೊಳ್ತಾ ಇದ್ದಾರೆ. ಅದರಿಂದ ಅವರುಗಳಿಗೆ ಆ ಒಂದು ಅಪಾಯವು ಸಂಭವಿಸುವಂಥದ್ದಾಗಿರ್ತದೆ. ಯಾಕೆ ಅಂತಂದರೆ ದೇವರು ಪ್ರತಿಷ್ಠಿಸಿರ್ತಕ್ಕಂಥ ದೇವರ ಸೇವಕರು ಮತ್ತು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿರ್ತಕ್ಕಂಥ ವಸ್ತುಗಳು ಅವು ಪವಿತ್ರವಾಗಿರ್ತಕ್ಕಂಥದ್ದು, ಅದು ದೇವರ ಸ್ವತ್ತು ಆಗಿರ್ತದೆ. ಅವುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. 13ನೇ ವಚನದಲ್ಲಿ ನಾವು ಓದೋಣ ವಾಕ್ಯದಲ್ಲಿ 13ನೇ ವಚನ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 13ನೇ ವಚನ.
ತರುವಾಯ ಪಿಲಾತನು ಮಹಾಯಾಜಕರನ್ನು, ಅಧಿಕಾರಿಗಳನ್ನು, ಪ್ರಜೆಗಳನ್ನು ಒಟ್ಟಾಗಿ ಕರೆಸಿ ಅವರಿಗೆ, ಈ ಮನುಷ್ಯನ ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವವನೆಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ ಎಂಬುದಾಗಿ ಆತನು ತಿಳಿಸುವಂಥ ಒಂದು ವಿಷಯಗಳನ್ನು ನಾವು ನೋಡ್ತೇವೆ. ಆತನು ಅನೇಕ ವಿಷಯಗಳನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಮತ್ತು ಹೀಯಾಳಿಸ್ತಾನೆ. ಆತನನ್ನು ಹೀಯಾಳಿಸುವಂಥದ್ದನ್ನು ಸಹ ನಾವು ನೋಡುವಂಥವರಾಗಿದ್ದೇವೆ. ಹೀಯಾಳಿಸಿ ತನಗೆ ಮನ ಬಂದಂತೆ ನಡೆಸಿಕೊಳ್ಳುತ್ತಾನೆ. ಆದರೆ ಆತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಅಪರಾಧಗಳು ಕಾಣುವುದಿಲ್ಲ. ಅಂದು ಅನ್ನನಿಗೆ, ಕಾಯಫನಿಗೆ, ಪಿಲಾತನಿಗೆ, ಹೆರೋದನಿಗೆ, ಯಾರಿಗೇ ಆಗಲಿ ಆ ಪಾಪವಿಲ್ಲದ, ಪಾಪರಹಿತವಾಗಿರ್ತಕ್ಕಂಥ, ನಿಷ್ಕಲ್ಮಶವಾಗಿರ್ತಕ್ಕಂಥ ಜೀವನವನ್ನು ಜೀವಿಸಿರ್ತಕ್ಕಂಥ ಸೃಷ್ಟಿಕರ್ತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಗಳು ಅವರಿಗೆ ಕಾಣಬರಲಿಲ್ಲ. ಯಾಕೆ ಅಂತಂದರೆ ಆತನ ಒಂದು ಜೀವನವೇ ಪರಿಶುದ್ಧವಾಗಿರ್ತಕ್ಕಂಥ ಜೀವನವಾಗಿತ್ತು. ಆತನು ದೈವ ನೇಮಿತ ಕರ್ತವ್ಯದಲ್ಲೇ ಆತನು ನಿರತನಾಗಿದ್ದನು. ಆತನ ದೃಷ್ಟಿಯೂ ಸಹ ಅದೇ ಆಗಿತ್ತು. ಮತ್ತು ಆತನು ತಂದೆಯಾದ ದೇವರೊಂದಿಗೆ ಆತನು ಯಾವಾಗಲೂ ಸಹ ನಿಕಟ ಸಂಬಂಧವನ್ನು ಹೊಂದಿಕೊಂಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿದ್ದನು. ಸೊ ಹೆರೋದನಿಗೂ ಸಹ ಕೊನೆಗೆ ಯಾವ ತಪ್ಪುಗಳನ್ನು ಹುಡುಕುವುದಕ್ಕೆ ಆತನಿಗೆ ಸಾಧ್ಯವಾಗುವುದಿಲ್ಲ. ಮನುಷ್ಯರ ಸಹಜ ಸ್ವಭಾವವು ತಪ್ಪುಗಳನ್ನು ಕಂಡುಹಿಡಿಯುವಂಥದ್ದು. ಒಬ್ಬ ವ್ಯಕ್ತಿ ನನಗೆ ಇಷ್ಟವಾಗುವುದಿಲ್ಲ ಎಂದು ಹೇಳುವಾಗ ಆ ವ್ಯಕ್ತಿ ಮಾಡುವ ಯಾವುದೂ ಸಹ ಇಷ್ಟವಾಗುವುದಿಲ್ಲ. ಒಬ್ಬ ವ್ಯಕ್ತಿ ನನಗೆ ಇಷ್ಟ ಆಗಿಲ್ಲ ಅಂತಂದರೆ ಆ ವ್ಯಕ್ತಿ ಹೇಳುವ ಮಾತುಗಳು ಸಹ ಇಷ್ಟವಾಗುವುದಿಲ್ಲ. ಹಾಗೆಯೇ ಈ ಹೆರೋದನಿಗೂ ಸಹ ಆತನು ಹೇಳಿದಂತೆ ಅದ್ಭುತಗಳನ್ನು ಮಾಡಲಿಲ್ಲ. ಆದ್ದರಿಂದ ಕ್ರಿಸ್ತನಲ್ಲಿ ಏನನ್ನೋ ಕಂಡುಹಿಡಿಯಬೇಕು, ತಪ್ಪುಗಳನ್ನು ಕಂಡುಹಿಡಿಯಬೇಕು ಅಂತ ಪ್ರಯತ್ನ ಮಾಡ್ತೇನೆ, ಅದು ಆಗುವುದಿಲ್ಲ. ಆತನಲ್ಲಿ ಶುದ್ಧವಾದಂಥ ಮನಸ್ಥಿತಿ ಇರುವುದೇ ಆದರೆ ಕ್ರಿಸ್ತನಲ್ಲಿನ ಒಂದು ಸತ್ಯತೆಯನ್ನು ಆತನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆತನೇ ರಕ್ಷಕನೆಂಬುದಾಗಿ ಆತನು ಮನಗಾಣಲಿಕ್ಕೆ ಮನೋನೇತ್ರಗಳು ತೆರೆಯಲ್ಪಡ್ತಾ ಇದ್ದವು. ಇವತ್ತು ಅನೇಕರುಗಳ ಒಂದು ಮನೋನೇತ್ರಗಳು ಮುಚ್ಚಲ್ಪಡಲಿಕ್ಕೆ ಕಾರಣಗಳು ಏನು ಅಂತಂದರೆ ಅವರು ಸತ್ಯವನ್ನು ಕಂಡುಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಆದರೆ ಅವರುಗಳಿಗೆ ಏನು ಬೇಕಾಗಿದೆಯೋ ಅದನ್ನು ಮಾತ್ರ ಹುಡುಕುವಂತಾಗಿರುತ್ತಾರೆ. ಎಲ್ಲಿ ಹೋಗಿ ಯಾವುದನ್ನು ಕಂಡುಕೊಳ್ಳಬೇಕು, ಯಾವುದರ ಬಗ್ಗೆ ವಿಚಾರಿಸಬೇಕೆನ್ನುವಂಥ ಆಲೋಚನೆ ಇಲ್ಲದೆ ಸೃಷ್ಟಿಕರ್ತನ ಬಳಿಗೆ ಬಂದು ಲೌಕಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಆಲೋಚನೆ ಮಾಡುವಾಗ ಅವರಿಗೆ ಅವುಗಳಲ್ಲಿ ದೊರೆಯುವುದಿಲ್ಲ. ರಕ್ಷಕನ ಬಳಿಗೆ ಬಂದು ಆ ಒಂದು ಲೌಕಿಕವಾಗಿರ್ತಕ್ಕಂಥ ವಿನೋದಗಳನ್ನು ಉಂಟು ಮಾಡುವಂಥ, ವಿನೋದಕ್ಕೆ ಕಾರಣವಾಗುವಂಥ ವಿಷಯಗಳನ್ನು ಕುರಿತಾಗಿ ಚರ್ಚಿಸಬೇಕಾದರೆ ಅವು ಅಲ್ಲಿ ಸಿಗುವುದಿಲ್ಲ. ಸೃಷ್ಟಿಕರ್ತನ ಪಾದದ ಬಳಿಯಲ್ಲಿ ಕುಳಿತು ಆ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರುಗಳು ಎಂದಿಗೂ ಸಹ, ಅದಕ್ಕೆ ಸತ್ಯವೇದ ಹೇಳುತ್ತದೆ, ನೀತಿವಂತರ ಸಭೆಯಲ್ಲಿ ದುಷ್ಟರು ಸೇರುವುದಿಲ್ಲ ಎಂಬುದಾಗಿ. ಮತ್ತು ಯಾರ್ಯಾರು ಕತ್ತಲೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೋ, ಅಂಧಕಾರದ ಕತ್ತಲೆಗೆ ಸಂಬಂಧಿಸಿರ್ತಕ್ಕಂಥ ಕೆಟ್ಟ ಕಾರ್ಯಗಳು, ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೋ ಅವರು ಬೆಳಕಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಯಾಕೆ? ಅವರು ಬೆಳಕಿಗೆ ಹೊರಗಡೆ ಬಂದರೆ ನಮ್ಮ ಕೆಲಸಗಳು ಬಹಿರಂಗವಾಗ್ತವೆ ಎಂಬುದಾಗಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಯಾರನ್ನೂ ಸಹ ಅವರ ಮನಸ್ಥಿತಿಗಳನ್ನು ಆತನು ಬಲ್ಲಾತನಾಗಿದ್ದಾಗ್ಯೂ ಯಾರನ್ನು ಖಂಡಿಸಲಿಲ್ಲ ಅಂತಂದರೆ ನೀನು ಪಾಪಿ ಎಂಬುದಾಗಿ, ನಿನ್ನ ಗತಿ ಇಷ್ಟೇ ಎಂಬುದಾಗಿ ಯಾವತ್ತೂ ಹೇಳಲಿಲ್ಲ. ಹೆರೋದನ ಬಗ್ಗೆ ಗೊತ್ತಿತ್ತು ಆತನಿಗೆ. ಮತ್ತು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಬರುವಂಥ ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಳ್ಕೊಂಡಿರ್ತಕ್ಕಂಥ ಆ ಸ್ತ್ರೀಯನ್ನು ಜನ ಹಿಡಿದುಕೊಂಡು ಬಂದಾಗ ಸಮಯದಲ್ಲಿ ಕ್ರಿಸ್ತನು ಹೇಳ್ತಾನೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲವೋ ಅವರು ಮೊದಲು ಕಲ್ಲನ್ನು ಆಕೆ ಮೇಲೆ ಹಾಕಿರಿ. ಯಾರೂ ಮಾಡಲಿಲ್ಲ. ಆತನು ಆ ಸ್ತ್ರೀಗೆ ಅವಕಾಶವನ್ನು ಆತನು ಕೊಡುತ್ತಾನೆ. ಕ್ರಿಸ್ತನು ಏನಂತೆ, ಅಮ್ಮ ನಿಮ್ಮನ್ನು ಯಾರೂ ಶಿಕ್ಷಿಸಲಿಲ್ಲವೇ? ನಾನು ಶಿಕ್ಷಿಸುವುದಿಲ್ಲ, ಏನು ಮಾಡು, ಹೋಗು, ಮತ್ತೆ ಪಾಪ ಮಾಡಬೇಡ. ಒಂದು ವೇಳೆ ಮತ್ತೆ ಆ ಪಾಪವನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಹೆಚ್ಚಿನ ಕೇಡು ಬಂದೀತು ಎಂಬುದಾಗಿ ಹೇಳಿದ್ದಾರೆ. ಹೆಚ್ಚಿನ ಕೇಡು ಬರ್ತದೆ. ಒಂದು ತಪ್ಪನ್ನು ಮಾಡಿ ಆದರೂ ಚೆನ್ನಾಗಿದ್ದೇವೆ ಎನ್ನುವಂತೆ ಭಾವಸವಾಗ್ತಾ ಇದೆ. ಆದರೂ ಇದ್ದೇವೆ ಅಂತಂದರೆ ಕಾರಣ ಆ ತಪ್ಪು ಇನ್ನೂ ಬಯಲಿಗೆ ಬಂದಿಲ್ಲ ಅಂತಲ್ಲ,
ಆ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೀವಿ ಎನ್ನುವುದಾಗಿ ದೇವರು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ದೇವರು ಕೊಟ್ಟ ಅವಕಾಶದಲ್ಲಿ ನಾವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ, ಹೆರೋದನ ರೀತಿಯಲ್ಲಿ ಆತನು ನಿರಪರಾಧಿಯಾಗಿರ್ತಕ್ಕಂಥ ಸ್ನಾನಿಕನಾದ ಯೋಹಾನನ ಒಂದು ತಲೆಯನ್ನು ಆತನು ವಹಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಪರಿಶುದ್ಧನಾಗಿರ್ತಕ್ಕಂಥ ಕ್ರಿಸ್ತನ ವಿಷಯದಲ್ಲಿ ಸಹ ಆತನು ಆ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ. ಆದರೆ ಆ ರೀತಿ ನಾವು ಅವಕಾಶಗಳನ್ನು ಬಂದಿರತಕ್ಕಂಥ ಅವಕಾಶಗಳನ್ನು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲು ದೇವರು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳದೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳದೆ ಅವುಗಳನ್ನು ವ್ಯರ್ಥ ಮಾಡುವುದಾದರೆ, ಇದ್ದ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಸಮಯವೆಲ್ಲ ಕಳೆದು ಹೋದ ಮೇಲೆ ನಾನು ಸರಿಪಡಿಸಿಕೊಳ್ಳುತ್ತೇನೆ ಎಂದು ಕೂಗಿದರೂ ಸಹ ಪ್ರಯೋಜನವಿರುವುದಿಲ್ಲ. ದೇವರು ನಮ್ಮ ಮೇಲಿನ ಆ ಮಹಾನ್ ಪ್ರೀತಿಯಿಂದಾಗಿ ಪ್ರತಿಯೊಂದು ದಿನವನ್ನು ಸಹ ಒಂದು ಬಹುಮಾನವನ್ನಾಗಿ ನಮಗೆ ನೀಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಆ ಒಂದು ದಿನದಲ್ಲಿ ನಾವು ಆತನ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿಲ್ಲದವರ ಆಗಿ ನಾವು ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬರುವುದಕ್ಕೆ ಆತನ ಅವಕಾಶ ಕೊಡ್ತಾರೆ. ಆ ರೀತಿ ಪರಿವರ್ತನೆ ಆಗುವಂಥ ಅವಕಾಶವನ್ನು ದೇವರು ನಮಗೆ ಕೊಡ್ತಾರೆ. ಆದರೆ ಅದನ್ನು ಉಪಯೋಗಿಸಿಕೊಳ್ಳದೇ ಇರುವಂಥದ್ದು ಅದು ನಮ್ಮ ಒಂದು ನಾಶನಕ್ಕೆ ಕಾರಣವಾಗುವಂಥದ್ದು ಎಂಬುದನ್ನು ನಾವು ಗಮನಿಸಿಕೊಳ್ಬೇಕು, ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಹೆರೋದನ ಸುತ್ತಮುತ್ತ ಇದ್ದಂಥ ಎಲ್ಲರಿಗೂ ಸಹ ಗೊತ್ತಿತ್ತು ಹೆರೋದನು ಯಾವ ರೀತಿ ಎಂಬುದಾಗಿ. ಆದ್ದರಿಂದ ಆತನ ಕುರಿತಾಗಿ ಅಧಿಕವಾಗಿ ಮಾತನಾಡಲಿಲ್ಲ. ಇವತ್ತು ನಮ್ಮ ಬಗ್ಗೆಯೂ ಸಹ ಕ್ರಿಸ್ತನಿಗೆ ಗೊತ್ತಿದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 1:24 ವಚನಗಳಲ್ಲಿ ವಾಕ್ಯದಲ್ಲಿ ತಿಳಿಸ್ತದೆ, ಆತನು ಯಾರ ಬಗ್ಗೆಯೂ ಸಹ ಏನು ಸಾಕ್ಷಿ ಹೇಳುವಂಥ ಅಗತ್ಯ ಇದ್ದಿಲ್ಲ. ಯಾರು ಎಲ್ಲರ ಆಂತರ್ಯವನ್ನು ಆತನು ಬಲ್ಲಾತನಾಗಿದ್ದಾನೆಂಬುದಾಗಿ. ಎಲ್ಲರ ಆಂತರ್ಯವೂ ಸಹ ಆತನಿಗೆ ಗೊತ್ತಿದೆ, ನಮ್ಮ ಆಲೋಚನೆಗಳು ಆತನಿಗೆ ಗೊತ್ತಿದೆ. ಆದರೂ ಸಹ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿ ನಾವು ಕ್ಷಮಾಪಣೆಯನ್ನು ನಾವು ಬಯಸುವಾಗ ಖಂಡಿತ ನಮ್ಮನ್ನು ಆತನಿಗೆ ಸರಿಪಡಿಸ್ತಾನೆ. ಆತನ ಒಂದು ವರ್ತನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ನೋಡಿ, ಎಲ್ಲರ ಮುಂದೆ ಆತನು ವಿಚಾರಿಸಲ್ಪಟ್ಟಾಗಿಯೂ ಸಹ ಆತನು ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಇತ್ತೋ ಅದೇ ಎದ್ದು ಕಾಣ್ತಾ ಇದೆ. ಎಲ್ಲಿ ಸಹ ಆತನು ಅಲುಗಾಡಲಿಲ್ಲ ಎನ್ನುವಂಥದ್ದನ್ನು ನಾವು ಇಲ್ಲಿ ಆತನ ಒಂದು ಜೀವನದ ಚರಿತ್ರೆಯನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರುತ್ತಾನೆಂಬುದಾಗಿ ಜ್ಞಾನೋಕ್ತಿಗಳು 28:1 ಹೇಳ್ತದೆ. ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರ್ತಾನೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳಾಗಲಿ. ಆದರೆ ದುಷ್ಟರು ಹಾಗಲ್ಲ, ಅವರು ಹಿಂದಟ್ಟದಿದ್ದರೂ ಸಹ ಓಡಿ ಹೋಗ್ತಾರೆ ಎಂಬುದಾಗಿ. ಮತ್ತು ದುಷ್ಟರು ಯಾವ ರೀತಿ ಇರ್ತಾರೆ ಅಂತಂದರೆ, ಒಟ್ಟಿನ ಉಪಾದಿಯಲ್ಲಿ ಗಾಳಿ ಬೀಸುವಾಗ ಹೊಟ್ಟು ಅದು ಕಣ್ಣಿಗೆ ಕಾಣದ ಉಪಾದಿಯಲ್ಲಿ ದೂರ ಹೋಗಿಬಿಡ್ತದೆ. ಆದರೆ ಗಟ್ಟಿಯಾದ ಕಾಳು ರಾಶಿಯಾಗಿ ಇರುತ್ತವೆ. ಆ ಸೃಷ್ಟಿಕರ್ತನ ಹೆಜ್ಜೆ ಜಾಡಲ್ಲಿ ನಡೆಯುವಂಥವರುಗಳು ಕ್ರಿಸ್ತನ ಹಾಗೆ ಯೇಸು ಕ್ರಿಸ್ತನನ್ನು ಕುರಿತಾಗಿ ಸತ್ಯವೇದ ತಿಳಿಸ್ತದೆ, ಯೂದ ಗೋತ್ರದ ಸಿಂಹ ಎಂಬುದಾಗಿ. ಆತನ ಸೃಷ್ಟಿಕರ್ತನು, ಆತನನ್ನು ಹಿಂಬಾಲಿಸುವಂಥವರುಗಳು ಸಹ ಹಾಗೆ ದೃಢವಾಗಿ, ಬಲವಾಗಿ, ಧೈರ್ಯವಾಗಿ ಇರುವಂಥವರುಗಳಾಗಿರ್ತಾರೆ. ಸೊ ಆದ್ದರಿಂದ ಯೇಸು ಕ್ರಿಸ್ತನ ಒಂದು ಜೀವನದ ಮಾದರಿಯನ್ನು ನಾವು ಅನುಸರಿಸುತ್ತಾ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುತ್ತಾ, ಆತನ ನಾಮ ಮಹಿಮಾರ್ಥವಾಗಿ ಜೀವಿಸುತ್ತಾ, ಆತನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ಮಾತ್ರ ಅಲ್ಲ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದು ಮಾತ್ರವಲ್ಲ, ಅನೇಕರನ್ನು ಆತನ ಎರಡನೇ ಬರೋಣಕ್ಕಾಗಿ ಸಿದ್ಧಪಡಿಸಿ ಆತನಿಗೆ ಸಿದ್ಧರಿರುವಂಥ ಮನಸ್ಸು ದೇವರು ನಮಗೆ ಎಲ್ಲರಿಗೂ ಸಹ ದಯಪಾಲಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಯೇಸುವೆ, ನೀವು ಈ ಲೋಕದಲ್ಲಿರಬೇಕಾದರೆ ಯಾರು ನಿಮ್ಮನ್ನು ಕುರಿತಾಗಿ ವಿಚಾರಿಸಿದರೂ ಸಹ ನೀವು ಕದಲದೆ ಸ್ಥಿರ ಚಿತ್ತದಿಂದ ಧೈರ್ಯವಾಗಿ ನೀವು ಇದ್ದಿರೋ ಅದೇ ರೀತಿ ನಾವು ಈ ಲೋಕದಲ್ಲಿ ಸ್ಥಿರವಾಗಿ ಧೈರ್ಯವಾಗಿ ನಿಮ್ಮ ನಂಬಿಕೆಯಲ್ಲಿ ನಡೆಯುವಂತೆ ಸಹಾಯ ಮಾಡಿ ನಡೆಸಿರಿ. ಹಾಗೆಯೇ ತಂದೆಯಾದ ದೇವ, ನಿಮ್ಮ ನಾಮ ಮಹಿಮಾರ್ಥವಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ ನಡೆಸಿರಿ. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡುತ್ತೇವೆ ತಂದೆ. ಆಮೇನ್.